ಭಾರತವು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಮಾರ್ಗನ್ ಸ್ಟ್ಯಾನ್ಲಿ ವರದಿಯ ಪ್ರಕಾರ ಭಾರತದ ಈ ಇಂಧನ ಪರಿವರ್ತನೆಯು ಹೊರ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಆದರೆ ಈ ಯಶಸ್ಸು ಸೌರಕೋಶಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಭಾರತ ಎಷ್ಟು ಬೇಗನೆ ಸ್ಥಳೀಯವಾಗಿ ಉತ್ಪಾದಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ದೇಶದ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ ಇದ್ದದ್ದು ಮಾರ್ಚ್ 2025ರ ವೇಳೆಗೆ 74 ಗಿಗಾವ್ಯಾಟ್ಗೆ ಏರಿಕೆಯಾಗುವ ಮೂಲಕ ಸುಮಾರು ದುಪ್ಪಟ್ಟಾಗಿದೆ. ಸೌರಕೋಶಗಳ ಸಾಮರ್ಥ್ಯವು 9 ಗಿಗಾವ್ಯಾಟ್ನಿಂದ 25 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ. ಇಷ್ಟೆಲ್ಲ ಪ್ರಗತಿಯ ಹೊರತಾಗಿಯೂ ಭಾರತವು ಇನ್ನೂ ಪ್ರಮುಖ ಘಟಕಗಳಿಗಾಗಿ ಆಮದಿನ ಮೇಲೆ ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು $1.6 ಬಿಲಿಯನ್ ಮೌಲ್ಯದ 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಇದರಲ್ಲಿ 60% ರಿಂದ 80% ಚೈನಾದಿಂದಲೇ ಬಂದಿದೆ.